ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ದೇವರು ನೀಡಿದ ಬದುಕು ಸಾರ್ಥಕ ಮಾಡಿಕೊಳ್ಳಬೇಕು. ಗವಿಸಿದ್ದೇಶ್ವರ ಶ್ರೀಗಳು. ಕೈಲಾಸ ರಥ ಸಮರ್ಪಣೆ ಧರ್ಮಸಭೆ. ಗವಿಸಿದ್ದೇಶ್ವರರ ಅಮೃತವಾಣಿಗೆ ಮನಸೋತ ಮುದ್ದೇಬಿಹಾಳದ ಜನತೆ. ವಾರ್ತೆಗಳ ವಿವರ. ದೇವರ ನೀಡಿದ ಬದುಕನ್ನ ಸಾರ್ಥಕವಾಗಿ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಪ್ರತಿಯೊಬ್ಬರೂ ಪಾಠವನ್ನು ಕಲಿಸುತ್ತಾರೆ. ಮನಸ್ಸು ನಿರಾಕಾರವಾಗಿದೆ. ಮನಸ್ಸು ಸದ್ವಿಚಾರದಿಂದ ಶುದ್ಧಿಗೊಳಿಸಬೇಕು. ಹೃದಯ ಸಿರಿವಂತಿಕೆಯಿಂದ ನಾವು ಶ್ರೀಮಂತರಾಗಬೇಕು ವಿನಃ ಬಡವನೆಂಬ ಭಾವನೆ ಬರಬಾರದು. ಪ್ರಾಣ ಶುಚಿಯಾಗಿ ಬದುಕಬೇಕೆಂದು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಅವರು ಗುರುವಾರ ಮುದ್ದೇಬಿಹಾಳ್ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಪ್ರಭುರಾಜ ರಾಚಪ್ಪ ಕಲಬುರ್ಗಿ ಪರಿವಾರದಿಂದ ವೀರಶೈವ ಲಿಂಗಾಯತ ಸಮಾಜಕ್ಕೆ ನೀಡಿದ ಕೈಲಾಸ ರಥದ ಸಮರ್ಪಣೆ ಮತ್ತು ಧರ್ಮಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಿದ್ದೇಶ್ವರ ವೇದಿಕೆಯಲ್ಲಿ ಅವರು ಮಾತನಾಡಿದರು. ತನು ಶುಚಿ ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಒಳ್ಳೆಯ ಕೆಲಸದಿಂದ ತನು ಶುದ್ಧವಾಗುತ್ತದೆ. ಅಶುಚಿ ಆಲಸ್ಯತನದಿಂದ ಆಗುತ್ತದೆ. ಮನುಷ್ಯನೇ ನೀ ಸದಾ ಕೆಲಸವನ್ನ ಮಾಡುತ್ತಿರು. ಹರಿಯುವ ನೀರಂತೆ ಮನುಷ್ಯ ದುಡಿತಾ ಇರಬೇಕು. ನಿಂತ ನೀರು ಕೆಟ್ಟಂತೆ ಮನುಷ್ಯ ಸಹ ಕೆಲಸ ಮಾಡದೆ ಕೆಡುತ್ತಾನೆ. ನಿಸರ್ಗದಂತೆ ನಾವು ದೇವರಿಗೆ ಪ್ರೀತಿ ಪಾತ್ರರಾಗಿ ಬದುಕಬೇಕಿದೆ. ದೈನಂದಿನ ಬದುಕಿನಲ್ಲಿ ಹಣದ ಕುರಿತು ಚಿಂತನೆ ಮಾಡುತ್ತೇವೆ. ದೇವರು ನಮಗೆ ನೀಡಿದ ಸಮಯದ ಕುರಿತು ಚಿಂತನೆ ಮಾಡುವುದಿಲ್ಲ. ಎಷ್ಟು ಒಳಿತು ಕೆಡುಕಿಗೆ ಜೀವನ ಸವಿದಿದೆ ಎಂಬ ಅರಿವು ಮನುಷ್ಯ ಅರಿಯುವುದಿಲ್ಲವೆಂದು ಮಾರ್ಮಿಕವಾಗಿ ಅವರು ಹೇಳಿದರು. ಕಲಬುರಗಿ ಮನೆತನದಿಂದ ನೀಡಿದ ಕೈವಲ್ಯ ರಥ ಒಳ್ಳೆಯ ಕಾರ್ಯವಾಗಿದೆ ಎಂದ ಅವರು ಮುದ್ದೇಬಿಹಾಳ ವೀರಶೈವ ರುದ್ರಭೂಮಿಯ ಸ್ವಚ್ಛತಾ ಕುರಿತು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಸ್ವತಃ ದೇವರೇ ಸಂತೋಷ ಪಡಬೇಕು, ಹಾಗೆ ಬದುಕಬೇಕು. ಈ ಬದುಕನ್ನ ಕೊಟ್ಟ ದೇವ ಸಂತೋಷ ಪಟ್ಟಿರಬೇಕು, ಹಾಗೆ ಬದುಕಬೇಕಲ್ಲ ಮನುಷ್ಯ ಈ ಭೂಮಿಯಲ್ಲಿ. ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಬಸವಣ್ಣನವರು ಹ್ಯಾಂಗ ಬದುಕಿದ್ರು ಅಂದ್ರೆ ಸ್ವತಃ ಸಂಗಮನ ಆತನೇ ಎತ್ತುಕೊಂಡಿದ್ದ, ಅಪ್ಪಿಕೊಂಡಿದ್ದ. ಮತ್ತು ಸ್ವತಃ ದೇವರೇ ಅವನನ್ನು ಎತ್ತಿ ಮುದ್ದಾಡಬೇಕಾಗಿದ್ರ ಬಸವಣ್ಣ ಬದುಕಿದ ಬದುಕು ಹೆಂಗಿರಬೇಕಿದೆ. ನಮ್ಗೆ ಯಾರ ಎತ್ಕೊಂತಾರ, ನಮ್ಗೆ ಇವನು ಮೊದಲು ಈ ಸಲ ಒಗಿರು ಬಾಳ ಆಗಿತ್ತಂತ. ಆದ್ರೆ ಬಸವಣ್ಣನಿಗೆ ಕೂಡಲ ಸಂಗಮ ತನಗೆ ಬೇಕೆಂದು ಎತ್ತಿಕೊಂಡ. ಅಕ್ಕ ಅಂತಾಳ, ಚನ್ನ ಮಲ್ಲಿಕಾರ್ಜುನ ದೇವ ನಿಮಗಾನು ತೊಡಿಗೆಯಾದೆ. ಚನ್ನ ಮಲ್ಲಿಕಾರ್ಜುನ ದೇವ ನಿಮಗಾನು ತೊಡಿಗೆಯಾದೆ. ದೇವರೇ ಆಕೆ ದೇವರಿಗೆ ಅಕ್ಕ ಮಹಾದೇವಿ ಆಭರಣ ಆಗಬೇಕಾಗಿದ್ರ ಅಕ್ಕ ಮಹಾದೇವಿ ಎಂಥ ಬದುಕ ಕಟ್ಟಿರಬೇಕು. ಆಕೆ ಬದುಕಿದ ಬದುಕು ಹೆಂಗೆ ಉಳಿಸ್ಕೋಬೇಕಾಗಿದ್ರೆ ಹೂವು ಮಾಡಿದ ಕೆಲಸ ಏನಿರಬೇಕು, ಹೂವಿನ ಬದುಕು ಹೆಂಗಿರಬೇಕು ಹೇಳಿ. ಒಬ್ಬ ಮನುಷ್ಯ ಊರಿನ ಕಡ್ಡಿ ಕೇಳದ್ನ, ಅಲ್ಲೋ ದೇವರು ನಿನಗೆ ನೋಡಿದ್ರೆ ಯಾವಾಗಲೂ ಜಗಲಿ ಮೇಲೆ ಮಗ್ಗಲ ಕೂಡಿಸ್ಕೊಂತಾನ, ನನಗೆ ಯಾಕೆ ಹೊರಗ ನಿಂದ್ರಿಸಿ ಬಂದ್ರೆ ಒಳಗೆ ಸ್ನಾನ ಮಾಡಿ ಬಾ ಅಂತಾನಲ್ಲ. ಅವಾಗ ಊದಿನ ಕಡ್ಡಿ ಹೇಳ್ತ ಮನುಷ್ಯ, ನೀ ಮಾಡದ ಅಂತ ಕೆಲಸ ಮಾಡ್ತೆ, ಅದಕ್ಕೆ ನಿನಗೆ ಹೊರಗೆ ನಿಂದ್ರಿಸ್ತಾನ, ನಿನಗೆ ಅದಕ್ಕೆ ಸ್ನಾನ ಮಾಡಿ ಬಾ ಅಂತ. ಅವ ಮನುಷ್ಯ ಕೇಳಿದ ಊದಿನ ಕಡ್ಡಿಗೆ, ನಾನು ಅದನ್ನ ಕೇಳಕತ್ತೀನಿ, ನನಗೆ ಯಾಕೆ ಹೊರಗೆ ನಿಂದಿರ್ಸಾನ ಬಾಕಲ್ದ ಹೊರಗ, ನಿನಗೆ ಯಾಕೆ ಮಗ್ಗಲು ಜಗಲಿ ಮೇಲೆ ಕುಂದಿರ್ಸ್ಕೊಂಡನಲ್ಲ, ಮಗ್ಗಲು ಕರ್ಕೊಂಡು ಯಾಕೆ ಕುಂತಾನ ನಿನಗೆ. ಅವಾಗ ಊದಿನ ಕಡ್ಡಿ ಹೇಳ್ತಂತ, ನೋಡಪ್ಪ ನಿನಗೆ ಯಾಕೆ ದೇವ್ರು ಹೊರಗೆ ನಿಂದಿರ್ಸಾನ, ನನಗೆ ಯಾಕೆ ಮಗ್ಗಲು ಕರ್ಕೊಂಡು ಕುಂತಾನಂದ್ರ, ನಾ ಏನು ಮಾಡ್ತೀನಿ ಅಂದ್ರ ನಾನು ಸುಟ್ಟುಕೊಂಡು ಇನ್ನೊಬ್ಬರ ಮನ್ಯಾಗ ಸುವಾಸನೆ ತುಂಬುತ್ತೀನಿ, ನಾನು ಸುಟ್ಟುಕೊಂಡು ಇನ್ನೊಬ್ಬರ ಮನ್ಯಾಗ ಸಂತೋಷ ಕೊಡ್ತೀನಿ, ಅದಕ್ಕೆ ನನಗೆ ಜಗಲಿ ಮೇಲೆ ಕುಂದಿರ್ಸ್ಕೊಂಡಾನ. ನೀನು ಇನ್ನೊಬ್ಬರ ಮನಿ ಸುಟ್ಟು ಸಂತೋಷ ಪಡ್ತಿಲ್ಲ, ಅದಕ್ಕೆ ನೀನು ಹೊರಗಿಟ್ಟ ನಾವು ಅದಕ್ಕೆ ಅಂತ.
ನಾನು ಸುತ್ತಕೊಂಡು ಇನ್ನೊಬ್ಬರ ಮನೆಯಲ್ಲಿ ಸಂತೋಷ ತುಂಬಿರ್ತೀನಲ್ಲ, ಅದಕ್ಕೆ ಮಕ್ಕಳು ಕರ್ಕೊಂಡು ತುಂಬಿಸ್ಕೊಂಡ ದೇವರು. ಕೆಲಸ ಮಾಡಿದ್ದು, ದುಡ್ಡು ಗಳಿಸಿದ್ದು, ಕಂಪನಿ ಶುರು ಮಾಡಿದ್ದು ಅದೆಲ್ಲ ಸುಳ್ಳು. ನನ್ನ ಯಶಸ್ಸಿಗೆ ನಿಜವಾದ ರಹಸ್ಯ ಅಂದ್ರೆ ನಾನು ಜೀವನದಲ್ಲಿ ನಂಬಿರುವ 2 ಮಾತುಗಳಷ್ಟೇ. ನಾನು ಪ್ರತಿನಿತ್ಯ ನನ್ನ ಬದುಕನ್ನ, ನನ್ನ ಸಮಯವನ್ನು ಅಡಿಟ್ ಮಾಡ್ತಿದ್ದೆ. ನಾನು ಜೀವನದಲ್ಲಿ ಪಾಲಿಸಿರುವುದು 2 ಮಾತು. ಉಳಿದಿದ್ದ ಕಂಪನಿ ನನ್ನ ಉದ್ಯೋಗಿಗಳು ನೋಡಿಕೊಂಡಾಗ ನಾನು ಜೀವನದಲ್ಲಿ ಪಾಲಿಸಿದ್ದು 2 ಮಾತು. ನಾ ಏನು ಪಾಲಿಸ್ತಿದ್ದೆ ಜೀವನದೊಳಗ, ನನ್ನ ಜೀವನದ ಯಶಸ್ಸಿನ ರಹಸ್ಯ ಏನು ಅಂದ್ರೆ ಅವ ಅಂತಾನೆ 2 ಮಾತುಗಳು. ಒಂದು, ನಾನು ರಾತ್ರಿ ಮಲಗಿಕೊಳ್ಳುವಾಗ ಒಂದು ಕ್ಷಣ ದೇವರಿಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡಿ ದೇವರಿಗೆ ಕೈ ಮುಗಿದು ಹೇಳ್ತಾ ಇದ್ದೆ, ಭಗವಂತನೇ, ಇದು ನನ್ನ ಕೊನೆಯ ನಮಸ್ಕಾರ. ಯಾಕಂದ್ರೆ ನೀವು ಒಂದು ದಿವಸ ನನಗೆ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿಯಲ್ಲ ನಿನ್ನ ಜಗತ್ತಿನಲ್ಲಿ, ಇದು ನನ್ನ ಕೊನೆಯ ನಮಸ್ಕಾರ ಅಂತ ಹೇಳ್ತೇನೆ. ಇದು 1ನೇ ಮಾತು. ಮಲ್ಕೊಳ್ಳುವಾಗ ಇದು ನನ್ನ ಕೊನೆಯ ರಾತ್ರಿ, ಭಗವಂತನೇ, ಇದು ನಿನಗೆ ನನ್ನ ಕೊನೆಯ ನಮಸ್ಕಾರ ಅಂತ ಹೇಳಿ ಮಕ್ಕೊಂತೇನೆ. ಮತ್ತೆ ಹಿಂಗೊಂದು ಕೂಡಲೇ ಕೊನೆಯದಾಗ್ತಿತ್ತು ಅಂತ ತಿಳ್ಕೋಬಾರ್ದು. ಸ್ಟೀವ್ ಜಾಬ್ಸ್ ಇದನ್ನು ಮಾಡ್ತಿದ್ದ. ಇದು ನನ್ನ ಕೊನೆಯ ನಮಸ್ಕಾರ ಅಂತ ಹೇಳಿ ಮಕ್ಕೊಂತೀನಿ. ಅಕಸ್ಮಾತ್ ಬೆಳಿಗ್ಗೆ ಕಣ್ಣು ತೆಗೆದ್ರೆ ಮತ್ತೊಮ್ಮೆ ದೇವನಿಗೆ ನಮಸ್ಕಾರ ಮಾಡಿ ದೇವನಿಗೆ ಹೇಳ್ತೀನಿ, ಭಗವಂತನೇ, ನೀನು ಎಷ್ಟು ಕರುಣಾಮಯಿ ಇದೆಯಲ್ಲಪ್ಪ, ನಿನ್ನ ಈ ಜಗತ್ತಿನೊಳಗ ನನಗೆ ಮತ್ತೊಂದು ದಿವಸ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿಯಲ್ಲ, ನೀನು ನನ್ನ ಮೇಲಿಟ್ಟ ಭರವಸೆಯನ್ನು ಹುಸಿಗೊಳಿಸಲಾರ್ದಂಗೆ ನಿನಗೆ ಪ್ರೀತಿಯಾಗುವ ಒಂದು ಬದುಕಿ ತೋರಿಸ್ತೇನೆ. ಇದು ಸೂಲಿಗೆ ಬಂದು ಮನಿ ಹೇಳಿದಾಗುವುದು ಅಲ್ಲ. ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ, ತೆಂಗಿನ ಗಿಡ ಮೊದಲಿತ್ತು, ನೀ ಮನಿ ಕಟ್ಟಿದ್ದೆ ಮೊದಲು. ನೀ ಮನಿ ಕಟ್ಟೋದಕ್ಕಿಂತ ಮೊದಲ ತೆಂಗಿನ ಗಿಡ ಅಲ್ಲಿ. ನೀ ಮನಿ ಕಟ್ಟಿ ಇವತ್ತು ಮನಿ ಬಾಕಲಿಗೆ ತೆಂಗಿನ ಗಿಡ ಸೂಲು ಬಂದೈತೆ ಅಂತ ಹೇಳಿ ನೀ ತೆಂಗಿನ ಗಿಡ ತೆಗಿತೀಯಲ್ಲ, ಅದು ತೆಂಗಿನ ಗಿಡ ಅಂತ ಐತಿಯಪ್ಪ, ನನ್ನಿಂದ ನಿನಗೆ ತೊಂದರೆ ಆಗಿಲ್ಲ, ನೀ ಮನಿ ಕಟ್ಟಿ ನನ್ನ ಜೀವನಕ್ಕೆ ಕೂತು ಬಂತು ಅಂತ ತೆಂಗಿನ ಗಿಡ ಅಂತ ಇರ್ತೈತೆ. ಗೊತ್ತಾಗಬೇಕಲ್ಲ ಮನುಷ್ಯಗ, ದೇವರು ಕೊಟ್ಟ ತನು ಶುಚಿಯಾಗಬೇಕಾದ್ರೆ ಸದಾ ಕೆಲಸ ಮಾಡೋದು ಮೊದಲೇ. ಅಬ್ರಹಾಂ ಲಿಂಕನ್ ಇದ್ದ. ತನ್ನ ಮಗ ಓದ್ತಿದ್ನಲ್ಲ, ಆ ಶಾಲೆಯ ಶಿಕ್ಷಕನಿಗೆ ಒಂದು ಪತ್ರ ಬರೀತಾನೆ, ನನ್ನ ಮಗ ಬಹಳ ಒಳ್ಳೆಯ ಹುಡುಗ, ಸಾಧ್ಯ ಆದ್ರೆ ನನ್ನ ಮಗನಿಗೆ ಇದನ್ನು ಕಲಿಸು. ಸಾಮಾನ್ಯರ ಬರೆದ ಪತ್ರ ಅಲ್ಲ. ಅಮೆರಿಕದ ಅಧ್ಯಕ್ಷನಾಗಿದ್ದ ಅಬ್ರಹಾಂ ಲಿಂಕನ್ ಎಲ್ಲಿ ತನ್ನ ಮಗ ಓದ್ತಿದ್ನಲ್ಲ, ಆ ಶಾಲೆಯ ಶಿಕ್ಷಕನಿಗೆ ಒಂದು ಪತ್ರ ಬರೀತಾನೆ, ಮೈ ಸನ್ ಈಸ್ ಎ ನೈಸ್ ಫೆಲೋ, ಜೆಂಟಲ್ಮನ್. ನನ್ನ ಮಗ ಒಳ್ಳೆ ಹುಡುಗ, ಸಾಧ್ಯ ಆದರೆ ನನ್ನ ಮಗನಿಗೆ ಇದನ್ನು ಕಲಿಸು. ಬಹಳ ಅದ್ಭುತವಾದಂತಹ ಮಾತು ಬರೀತಾನೆ ಅಬ್ರಹಾಂ ಲಿಂಕನ್, ಬಹಳ ಸುಂದರವಾದ ಮಾತು ಬರೀತಾನೆ. ನನ್ನ ಮಗ ಬಹಳ ಒಳ್ಳೆಯ ಹುಡುಗ, ಆ ಮುಖ್ಯ ಶಿಕ್ಷಕರಿಗೆ ಬರೀತಾನೆ, ಸಾಧ್ಯ ಆದ್ರೆ ನನ್ನ ಮಗನಿಗೆ ಇದನ್ನು ಕಲಿಸ್ರಿ. ಶಾಲೆಯಲ್ಲಿ ನನ್ನ ಮಗನಿಗೆ ಇದನ್ನು ಕಲಿಸ್ರಿ. ಏನು ಕಲಿಸ್ರಿ ಅಂದ್ರೆ, ಹಾದಿಯಲ್ಲಿ ಹೋಗುವಾಗ ಪುಕ್ಕಟೆಯಾಗಿ ಸಿಕ್ಕ 5 ರೂಪಾಯಿಯ ಬೆಲೆಗಿಂತ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಗಳಿಸಿದ 1 ರೂಪಾಯಿಯ ಕಿಮ್ಮತ್ತೇ ಬಹಳ ದೊಡ್ಡದನ್ನೋದು ನನ್ನ ಮಗನಿಗೆ ಕಲಿಸ್ರಿ. ಅಪ್ಪಲ್ಲಾಗ ಅಡ್ಡಾಡಬೇಕು, ಮುಂದಂತೂ ಹೋಗೋದು ಇರ್ತೈತಿ. ಸುಮ್ಮನೆ ಒಂದು ರೌಂಡ್ ಹಂಗ ಆಟೋದಾಗ ಅಡ್ಡಾಡ್ದಂಗೆ. ಕೈವಲ್ಯ ರಥ. ಕೈವಲ್ಯ ಅಂದ್ರ ಮುಕ್ತಿ ಅಂತ ಅರ್ಥ. ಮುಕ್ತಿ ಅಂದ್ರೆ ಬಿಡುಗಡೆ ಅಂತ ಅರ್ಥ. ಯಾವುದರಿಂದ ಬಿಡುಗಡೆ? ಮನುಷ್ಯ ಯಾವಾಗ ಮುಕ್ತನಾಗ್ತಾನ ಅಂದ್ರ, ಮನೆ ಬಿಟ್ಟರೆ ಮುಕ್ತ ಆಗುದಿಲ್ಲ, ನೀ ಆಲಯ ಬಿಟ್ಟರೆ ಹಿಮಾಲಯಕ್ಕೆ ಹೋಗೋ ಒಂದು ಸಂಸಾರ ಇದೆ. ಮುಕ್ತ ಜೀವನ ಅಂದ್ರ ಕೈ ಕೆಲಸ ಮಾಡ್ತಿರ್ಬೇಕು, ತಲೆ ಒಳ್ಳೆ ವಿಚಾರ ಮಾಡ್ತಿರ್ಬೇಕು, ಮನಸ್ಸು ಸದಾ ಸದ್ವಿಚಾರ ಮಾಡ್ತಿರಬೇಕು, ಹೃದಯದೊಳಗೆ ಸದಾ ಬದುಕು, ಭಗವಂತನೇ ಇದು ನಿನ್ನ ಕರುಣೆ ಅನ್ನುವ ಭಾವ ಇತ್ತು ಅಂದ್ರೆ ಅವ ಮುಕ್ತನಾಗ್ತಾನೆ. ಅದು ಕೈವಲ್ಯ ಅವಸ್ಥೆ. ಅಂಥ ಒಂದು ಬದುಕು, ಮುಕ್ತಿಯ ಬದುಕು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಮಾಜಿ ಸಚಿವ CS ನಾಡಗೌಡ ಅಪ್ಪಾಜಿ ಅವರು, ಪ್ರಭುರಾಜ್ ಕಲಬುರ್ಗಿ ಸಮಾಜದ ಅಧ್ಯಕ್ಷರಾಗಿ ಮಾಡಿದ ಕಾರ್ಯ ಶ್ಲಾಘನೀಯವಾಗಿದೆ ಮತ್ತು ಮುದ್ದೇಬಿಹಾಳ್ ವೀರಶೈವ ರುದ್ರಭೂಮಿ ಸ್ವಚ್ಛತಾ ಸಮಾಜಮುಖಿ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಎಂದ ಅವರು, ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಅಜರಾಮರವಾಗಿ ಉಳಿಯುವಂತಹ ಬಸವ ಭವನ ನಿರ್ಮಾಣವಾಗಬೇಕು.
ಅದಕ್ಕೆ ಅಗತ್ಯ ನೆರವು ಎಲ್ಲರೂ ಸೇರಿ ಮಾಡೋಣವೆಂದು ಹೇಳಿದರು. ಸಮಾಜ ಹಕ್ಕಿದೆ. ಸಮಾಜದ ನಿರೀಕ್ಷೆಗೆ ಮೀರಿ ತಾವು ಕೆಲಸವನ್ನು ಮಾಡತಕ್ಕಂಥದ್ದು ಹಾಗೂ ಸಮರ್ಪಣಾ ಭಾವದಿಂದ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮಾತುಗಳನ್ನು ನಾನು ಹೇಳಿದಾಗ ಅವರನ್ನು ಮಾಡಿ ತೋರಿಸ್ತೇನೆ ಎನ್ನುವಂತಹ ಒಂದು ಮಾತನ್ನು ನನಗೇನು ಹೇಳಿದ್ರು ನನಗೆ ಅತ್ಯಂತ ಸಂತೋಷ ಅವತ್ತು ತಂತು. ಆದರೆ ಇವತ್ತು ನಿಜವಾಗಿ ಅವರು ಮಾಡಿದಾರಲ್ಲ, ಅದಕ್ಕೆ ಅವರಿಗೆ ನಾನು ಅಭಿನಂದಿಸ್ತೇನೆ, ಪ್ರಶಂಸಿಸ್ತೇನೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತೇನೆ. ಸಜ್ಜನ್ ಸಿ ಪಿ ಸಜ್ಜನ್ ಅವರು ಪ್ರತಿ ಆದಿತ್ಯವಾರ ಎಲ್ಲರೂ ಸೇರ್ತಾರೆ, ಎಲ್ಲರನ್ನು ಸ್ವಚ್ಛಗೊಳಿಸ್ತಾರೆ. ಅದರ ಜೊತೆ ಮುಂದೆ ಏನು ಮಾಡಬೇಕು, ಏನು ಕಾರ್ಯಕ್ರಮಗಳನ್ನು ಹಾಕೋಬೇಕು ಅನ್ನೋದನ್ನು ಕೂಡ ಅಲ್ಲಿ ಆಲೋಚನೆ ಮಾಡ್ತಾರೆ. ಈ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ಮುಂದಾದಂಥವ್ರು ಶ್ರೀಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಾವೇ ಅವಕಾಶದ ಒಂದು ಅಜರೇಮರವಾಗಿರ್ತಕ್ಕಂಥ ಒಂದು ಕೆಲಸ ಊರಲ್ಲಿ ಆಗ್ತದೆ. ಅದೇನಪ್ಪಾ ಅಂತಂದ್ರೆ ಇಲ್ಲೊಂದು ಬಸವ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಸೇರಿ ಮುಂದಾಗಬೇಕು. ಬಸವ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು. ಅದಕ್ಕೆ ಯಾವ ರೀತಿಯಾದಂತಹ ಸಹಕಾರ ಬೇಕು, ನಾವೆಲ್ಲ ಸಹಕಾರ ತಮಗೆ ನೀಡ್ತೇವೆ ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಹುಟ್ಟಿದವ ಯಾವತ್ತೂ ಸಾಯಲೇಬೇಕು. ನಾವು ಹುಟ್ಟಿದವ ಯಾವತ್ತೂ ನಾವು ಅಂತಿಮ ಯಾತ್ರೆ ನಮ್ಮ ಸಾವು. ನಾನು ಒಂದು ಇಲ್ಕದಲ್ಲಿ ಹೋಗ್ತಾ ಇದ್ದೆ. ಇಲ್ಕದಲ್ಲಿ ಹೋಗ್ಬಿಟ್ಟು ಸುಂದರವಾದಂತಹ ಪದಗಳನ್ನ ಒಂದು ಟೆಂಪೋ ಮೇಲೆ ಬರೆದಿದ್ದ. ಆ ಟೆಂಪೋ ಮೇಲೆ ಏನು ಬರೆದಿದ್ದಪ್ಪ ಅಂತಂದ್ರೆ ಆ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಸಾವು ಎಂಬ ಗಾಢನಿದ್ರೆಯಲ್ಲಿ ಜೀವನ ಎಂಬುದು ಒಂದು ಸುಂದರ ಸ್ವಪ್ನ ಅಂತ ಅಷ್ಟೇ. ಇದನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸುತ್ತೆ ನಾವು ನೀವು ಮುಂದಾಗುವ ಭಗವಂತನ ನೆನೆದು ನಾವು ಏನೇ ಮಾಡಿದರೂ ಕೂಡ ಮುಂದಿನ ದಿವಸದಲ್ಲಿ ಸಾವು ಮತ್ತು ಬದುಕು ಮತ್ತು ಸಾವು ಮಧ್ಯದಲ್ಲಿ ಇರ್ತಕ್ಕಂಥದ್ರಲ್ಲಿ ನಮ್ಮದೇ ಆದಂತಹ ಒಂದು ಛಾಪವನ್ನು ಈ ಭೂಮಿ ಮೇಲೆ ಬಿಟ್ಟು ಹೋಗ್ಲಿಕ್ಕೆ ಏನ್ ಪ್ರಯತ್ನ ಆಗ್ಬೇಕು, ಒಳ್ಳೆಯದಾಗಬೇಕು, ಅದನ್ನೆಲ್ಲರೂ ಸೇರಿ ಮಾಡೋಣ. ಪ್ರಾಸ್ತಾವಿಕವಾಗಿ ಅಶೋಕ್ ಹಂಚಲಿ ಮತ್ತು ಅಧ್ಯಕ್ಷೆಯ ಭಾಷಣವನ್ನ ಪ್ರಭುರಾಜ್ ಕಲಬುರ್ಗಿ ಮಾಡಿದರು. ಕೈಲಾಸ ರಥ ಸಮರ್ಪಣೆಯ ವಾಹನದ ಚಾವಿಯನ್ನ ಪ್ರಭುರಾಜ್ ಕಲಬುರ್ಗಿ ಅವರು ಸಮಾಜದ ಗೌರವ ಅಧ್ಯಕ್ಷ ಚೆನ್ನಪ್ಪ ಕಂಠಿಯವರಿಗೆ ಹಸ್ತಾಂತರವನ್ನ ಮಾಡಿದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮುದ್ದೇಬಿಹಾಳ್ ಪಟ್ಟಣದ ಆಲ್ಮಟ್ಟಿ ರಸ್ತೆಯ ವೀರಶೈವ ಕೈಲಾಸವನಕ್ಕೆ ಅಭಿನವ ಶ್ರೀಗಳು ಭೇಟಿ ನೀಡಿ ವೀಕ್ಷಣೆಯನ್ನ ಮಾಡಿ ಸ್ಮಶಾನದಲ್ಲಿ ಸಸಿ ನೆಟ್ಟು ನೀರನ್ನ ಎರೆದರು. ಅಭಿನವ ಗವಿಸಿದ್ದೇಶ್ವರರ ಅನುಭವದ ನುಡಿಯನ್ನ ಆಲಿಸಲು ಪಟ್ಟಣದ ಮಹಿಳೆಯರು, ಮಕ್ಕಳು ಸೇರಿದಂತೆ ಭಕ್ತ ಸಮೂಹವೇ ಆಗಮಿಸಿತ್ತು. ಶ್ರೀಗಳ ಧಾರ್ಮಿಕ ಅಮೃತದ ನುಡಿಗಳನ್ನು ಆಲಿಸಿ ಎಲ್ಲರೂ ಧನ್ಯತಾ ಭಾವವನ್ನ ಸಮರ್ಪಣೆ ಮಾಡಿದರು.
ಕಾರ್ಯಕ್ರಮ ಕೋವಿಡ್ ನಿಯಮದ ಅನ್ವಯ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಗೇರಿ, ಎಂಬಿ ನಾವದಗಿ, ಬಿಸಿ ಮೊಟ್ಗಿ, ಬಸನಗೌಡ ಪಾಟೀಲ್, ಡಾಕ್ಟರ್ ಚನ್ನವೀರ ದೇವರು, ಇಟಗಿ ಮೇಲುಗದ್ದೆಗೆಯ ಶಾಂತವೀರ್ ಶಿವಾಚಾರ್ಯ, ಕಾಶಿಬಾಯಿ ರಾಂಪುರ್, ಮಂಗಳಾದೇವಿ ಬಿರಾದರ್, ಬಸಮ್ಮ ಸಿದ್ರಡಿ, ಡಾಕ್ಟರ್ ವೀರೇಶ್ ಪಾಟೀಲ್, ಬಾಬುಲಾಲ್ ಓಸ್ವಾಲ್, ಪ್ರಭುಗೌಡ ದೇಸಾಯಿ, ಆರ್ಎಸ್ ಪಾಟೀಲ್ ಕೂಚವಾಳ್, ಕಾಮರಾಜ್ ಬಿರಾದಾರ್, ರವಿ ಕಮತ್, ಅಂಬರೀಶ್ ಗುಳಿ, ಅಶೋಕ್ ನಾಡಗೌಡರ್, ವಿಕ್ರಮ್ ಓಸ್ವಾಲ್, ಸತೀಶ್ ಓಸ್ವಾಲ್, ರಾಜು ರಾಯಗೊಂಡ್, ಶಂಕರ್ ಸಾಲಿಮಠ್, ರಾಯನಗೌಡ ತಾತರಡ್ಡಿ, ಗುರುಸ್ವಾಮಿ ಬೂದಿಹಾಳ್ಮಠ್, ಶಿವಕುಮಾರ್ ಬಿರಾದಾರ್, ಸಿದ್ದರಾಜ್ ಹೊಳಿ ಸೇರಿದಂತೆ ಅನೇಕ ಗಣ್ಯರು, ವ್ಯಾಪಾರಸ್ಥರು, ನಾಗರಿಕರು ಉಪಸ್ಥಿತರಿದ್ದರು. ನೈಜ ವರದಿಗಳಿಗಾಗಿ ನಯನ ಭಾರ್ಗವ ನ್ಯೂಸ್. ಇದು ಪ್ರಚಲಿತ ವಿದ್ಯಮಾನಗಳ ಸುದ್ದಿಧಾನ.